ನೋಡಿ ವೀಕ್ಷಕರೇ, ಹಿಂದೆ ನಾನು ಬೆಂಗಳೂರು ನಗರದಲ್ಲಿ ಇದೇ ಒಂದು ರಸ್ತೆ ಬೋರ್ಡ್ ನಾಮಕರಣದ ಬಗ್ಗೆ ಒಂದು ವಿಡಿಯೋ ನಾನು ಚಿತ್ರಲೋಕಲ್ಲೇ ಬಿಟ್ಟಿದ್ದೆ. ಬೆಂಗಳೂರು ನಗರದಲ್ಲಿ ಉಳ್ಳಾಳ ಸರ್ಕಲ್ ಇಂದ ಉಳ್ಳಾಳ ಸರ್ಕಲ್ ವರೆಗೂ, ಇವನು ಅಂದ್ರೆ ಶ್ರೀಗಂಧದ ಕಾವಲು ಸರ್ಕಲ್ ಇಂದ ಉಳ್ಳಾಳ ಸರ್ಕಲ್ ವರೆಗೂ ಶ್ರೀಕೃಷ್ಣಮೂರ್ತಿ ರಸ್ತೆ ಅಂತ ಹೇಳಿ ನಾಮಕರಣ ಮಾಡೋದಕ್ಕೆ ಹಿಂದೆ ಇದ್ದಂತ ಸಿದ್ದರಾಮಯ್ಯನವರ ಸರ್ಕಾರ ಇದ್ದಾಗ ಅದು ಆರ್ಡರ್ ಆಗಿತ್ತು. ಈಗಲೂ ಮತ್ತೆ ಸಿದ್ದರಾಮಯ್ಯನವ್ರ ಸರ್ಕಾರ ಬಂದಿದೆ, ಈಗಲೂ ಅದು ಆಗಿಲ್ಲ. ಏನಂದ್ರೆ ನಮ್ಮ ತಂದೆಯವರು ಮೂಲತಃ ಬೆಟ್ಟದಪುರದವ್ರು ಆಗಿರೋದ್ರಿಂದ ಬೆಟ್ಟದಪುರದ ಪಂಚಾಯಿತಿ ಗ್ರಾಮ ಪಂಚಾಯಿತಿಯವರು ಅವರ ಒಂದು ಜ್ಞಾಪಕಾರ್ಥಕ್ಕೆ ಚಲನಚಿತ್ರ ಹಾಸ್ಯ ನಟ ದಿವಂಗತ ಮುಸ್ರಿ ಕೃಷ್ಣಮೂರ್ತಿ ರಸ್ತೆ ಅಂತ ನಾಮಕರಣ ಮಾಡಿದ್ದಾರೆ. ಈ ವಿಡಿಯೋ ಮುಖಾಂತರ ನಾನು ಬೆಟ್ಟದಪುರದ ಗ್ರಾಮ ಪಂಚಾಯಿತಿ ಸದಸ್ಯರು ಎಲ್ಲರಿಗೂ ಒಂದು ಕೃತಜ್ಞತೆಯನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ಅಟ್ಲೀಸ್ಟ್ ಅವರು ಹುಟ್ಟದಂತ ಗ್ರಾಮದಲ್ಲಿ ಅವರು ಇದ್ದಂತ ಒಂದು ಊರಲ್ಲಿ ಅವ್ರ ಹೆಸರನ್ನ ಒಂದು ನಾಮಕರಣ ಮಾಡಿದ್ದಾರೆ. ಇದನ್ನ ನೋಡಿ ನನಗೆ ಬಹಳ ಸಂತೋಷ ಆಯ್ತು. ನಿಮಗೂ ತೋರಿಸ್ಬೇಕು ಅಂತ ಅನ್ನಿಸ್ತು, ತೋರಿಸಿದ್ದೀನಿ. ಬೆಂಗಳೂರಿನಲ್ಲೂ ಅವರ ಹೆಸರು ಏನು ಸರ್ಕಾರದ ಆದೇಶ ಇದೆ ಆದಷ್ಟು ಬೇಗ ಪರಿಪೂರ್ಣ ಆಗ್ಲಿ ಅಂತ ನಾನು ಈ ವಿಡಿಯೋ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಜಯಸಿಂಹ ಮುಸ್ರಿ ಹಾಗೂ ಇವತ್ತಿನ ದಿವಸ ನಿಮ್ಮ ಮುಂದೆ ನನ್ನ ಬ್ರದರ್ ಗುರುದತ್ ಮುಸ್ರಿ ಅವರು ಬಂದಿದ್ದಾರೆ. ಬಹಳ ದಿವಸ ಆದ್ಮೇಲೆ ನಾನು ಚಿತ್ರಲೋಕದಲ್ಲಿ ನಿಮ್ಮ ಮುಂದೆ ಕಾಣ್ತಾ ಇದ್ದೀನಿ. ನನ್ನ ಸ್ನೇಹಿತರು ಸಬ್ಸ್ಕ್ರೈಬ್ ಆಗದೆ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರ್ತಕ್ಕಂಥ ಸ್ನೇಹಿತರು ತಮ್ಮ ಸ್ನೇಹಿತರಿಗೆ ಹೇಳ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿಸಿ. ಇವತ್ತಿನ ದಿವಸ ನಾನು ಒಂದು ವಿಶೇಷವಾದ ಒಂದು ಊರಿಗೆ ಬಂದಿದ್ದೀನಿ. ಇದು ಏನಂದ್ರೆ ಬೆಟ್ಟದಪುರ ಅಂತ, ಪಿರಿಯಾಪಟ್ಟಣ ತಾಲೂಕು, ಮೈಸೂರು ಜಿಲ್ಲೆ. ಈ ಊರಲ್ಲಿ ಏನಪ್ಪಾ ಅಂತ ವಿಶೇಷ ಅಂದ್ರೆ ನಮ್ಮ ಸಂಕೇತಿ ಬ್ರಾಹ್ಮಣ ಕುಲದ ಈ ಊರಲ್ಲಿ ಬಹಳಷ್ಟು ಜನಸಂಖ್ಯೆ ಇದೆ. ಇದು ಬಂದು ಓಂಕಾರೇಶ್ವರ ದೇವಾಲಯ ಅಂತ. ಇದೇನಂದ್ರೆ ನಮ್ಮ ಪೂರ್ವಿಕರು, ನಮ್ಮ ಮುತ್ತಜ್ಜನ ತಂದೆ ತಿಮ್ಮಪ್ಪಯ್ಯ ಅಂತನವರು ಇದನ್ನ ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ದೇವಸ್ಥಾನ. ನಮ್ಮ ವಂಶಸ್ಥರ ಕೈನಲ್ಲೇ ಇದೆ. ನಮ್ಮ ವಂಶದ ಹೆಸರು ಬೇಗಾರಿ ವಂಶಸ್ಥರು ಅಂತ ಕರೀತಾರೆ ನಮ್ಮ ಈ ಸಂಕೇತಿ ಬೆಟ್ಟದಪುರದಲ್ಲಿ. ಇದೇನಂದ್ರೆ ಸುಮಾರು ಒಂದು 200-220 ವರ್ಷದ ಹಿಂದೆ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥ ಓಂಕಾರೇಶ್ವರ ದೇವಸ್ಥಾನ. ಇದನ್ನ ನಮ್ಮ ಮುತ್ತಾತನ ತಂದೆ ಆದಂಥ ತಿಮ್ಮಪ್ಪಯ್ಯನವರು ಇದನ್ನ ಕಾಶಿಯಿಂದ ತಲೆ ಮೇಲೆ ಹೊತ್ಕೊಂಡು ಅವತ್ತಿನ ದಿವಸ ಬಂದ್ರು ಅನ್ನೋದು ಒಂದು ಪ್ರತೀತಿ ಇದೆ. ಇದು ಏನು ಅನ್ನೋದು ನಾವು ದೇವಸ್ಥಾನದ ಒಳಗಡೆ ಹೋಗಿ ನಾವು ತಿಳ್ಕೊಳ್ಳೋಣ. ಪ್ರಭಾಶಂಕರ್ ಅನ್ನೋರು ಇಲ್ಲಿ ದೇವಸ್ಥಾನದ ಒಂದು ಇನ್ಚಾರ್ಜ್ ಇಟ್ಕೊಂಡು, ಮುತುವರ್ಜಿ ಇಟ್ಕೊಂಡು ಈ ಬೆಟ್ಟದಪುರದಲ್ಲಿ ಎಲ್ಲವೂ ನಡೆಸ್ಕೊಡ್ತಾ ಇದ್ದಾರೆ. ಬನ್ನಿ ಸ್ನೇಹಿತರೆ, ಒಳಗಡೆ ಹೋಗೋಣ. ನಮ್ಮ ಮುತ್ತಜ್ಜನ ಬಿಟಿ ಸೀತಾರಾಮಯ್ಯ ಅಂತ ಅವರ ಒಂದು ತಮ್ಮನ ಫ್ಯಾಮಿಲಿನೂ ಸುಬ್ರಾವ್ ಅನ್ನೋರು ಇದ್ದಾರೆ. ಅವ್ರ ಹತ್ರನೂ ಎಲ್ಲ ಮಾತಾಡೋಣ. ಅವರೆಲ್ಲವೂ ನನಗೆ ಒಂದೇ ನಮ್ಮದು ಬ್ಲಡ್ಡು, ಒಂದೇ ವಂಶಸ್ಥರು, ಬೇಗಾರಿ ವಂಶಸ್ಥರು, ಸಂಕೇತಿ ಬ್ರಾಹ್ಮಣರು. ಆ ಭಾಷೆ ಹೇಗೆ ಮಾತಾಡ್ತಾರೆ, ಯಾಕೆಂದರೆ ನನಗಾಗಲಿ ನಮ್ಮ ಅಣ್ಣನಿಗಾಗಲಿ ಆ ಭಾಷೆ ಮಾತಾಡೋದಕ್ಕೆ ಬರಲ್ಲ. ಕಾರಣ ಏನಂದರೆ ನಮ್ಮ ತಂದೆಯವರು ಮುಸ್ರಿ ಕೃಷ್ಣಮೂರ್ತಿಯವರು ನಾಟಕ, ಸಿನಿಮಾ, ಕಲೆ ಅನ್ನೋದ್ರಲ್ಲಿ ಇದ್ದಿದ್ದರಿಂದ ನಮ್ಮ ಮನೆಯಲ್ಲಿ ಬರೀ ಕನ್ನಡದಲ್ಲೇ ನಮ್ಮನ್ನೆಲ್ಲ ಮಾತಾಡಿಸಿ ಬೆಳೆಸಿರೋದ್ರಿಂದ ಸಂಕೇತಿ ಭಾಷೆ ಬರಲ್ಲ. ಆದರೆ ಅವರು ಮಾತಾಡ್ತಕ್ಕಂಥ ಸಂಕೇತಿ ಭಾಷೆ ನನಗೆ ಅರ್ಥ ಆಗುತ್ತೆ. ಅದನ್ನು ನಾನು ಕನ್ನಡದಲ್ಲಿ ಪ್ರತಿಕ್ರಿಯೆ ಕೊಡ್ತೀನಿ. ಬನ್ನಿ ಸ್ನೇಹಿತರೆ, ಒಳಗೆ ಹೋಗೋಣ. ಬನ್ನಿ. ಬನ್ನಿ ಸ್ನೇಹಿತರೆ, ಇಲ್ಲಿ ದೇವಸ್ಥಾನದ ಮುಂದೆ ಪೂರ್ವಿಕರೆಲ್ಲ ಇದ್ದಾರೆ, ಎಲ್ಲ ಮಾತಾಡ್ಸೋಣ. ಈ ದೇವಸ್ಥಾನ ಹ್ಯಾಕ್ ಕಟ್ಟಿದ್ರು, ನಮ್ಮ ಮುತ್ತಜ್ಜನ ತಂದೆಯವರು ಕಟ್ಟಿರ್ತಕ್ಕಂಥ ದೇವಸ್ಥಾನ. ಬನ್ನಿ ಇಲ್ಲಿ. ಇವರ ಹೆಸರು ಪ್ರಭಾಶಂಕರ್ ಅಂತ ಹೇಳಿ. ಸದ್ಯಕ್ಕೆ ಈ ಊರಿನಲ್ಲಿ ಹಿರಿಯ ನಾಗರಿಕರು ಮತ್ತೆ ಈ ದೇವಸ್ಥಾನದ ಬಗ್ಗೆ ಚೆನ್ನಾಗಿ ಗೊತ್ತಿರ್ತಕ್ಕಂಥ ವ್ಯಕ್ತಿ. ಇವರು ಬಂದ್ಬಿಟ್ಟು ಸುಬ್ಬರಾವ್ ಅಂತ ಹೇಳಿ ನಮ್ಮ ಮುತ್ತಜ್ಜನ ಸೀತಾರಾಮಯ್ಯನವರ ತಮ್ಮನ ಫ್ಯಾಮಿಲಿಯವರು, ಅಂದ್ರೆ ನನಗೂ ಕಸಿನ್ ಆಗ್ಬೇಕು, ಎಲ್ಲ ಬೇಗಾರಿ ಫ್ಯಾಮಿಲಿಯವರು. ನಮಸ್ತೆ ಪ್ರಭಾಶಂಕರ್ ಸರ್. ಸರ್, ಇದು ದೇವಸ್ಥಾನ ನಮ್ಮ ಮುತ್ತಜ್ಜನ ತಂದೆ ಸ್ಥಾಪನೆ ಮಾಡಿದ್ದು ಅಂತ ನನಗೆ ನಮ್ಮ ತಂದೆಯವರು ಆಗಾಗ ಹೇಳ್ತಾ ಇದ್ರು, ನಮ್ಮ ಚಿಕ್ಕಪ್ಪನವ್ರು ಹೇಳ್ತಾ ಇದ್ರು. ಈ ದೇವಸ್ಥಾನದ ಬಗ್ಗೆ ತಮಗೆ ಎಷ್ಟು ಪರಿಚಯ ಇದೆ, ಹೇಗೆ? ಇದು ದೇವಸ್ಥಾನ ಭಾರಿ ಚಿಕ್ಕದಾಗಿತ್ತು, ಹಿಂದೆ ಭಾರಿ ಹೈಟ್ ಅಲ್ಲಿ ಇತ್ತು, ಇದೆಲ್ಲ ಕೆಳಗಿತ್ತು, ತುಂಬಾ ಇದರಲ್ಲಿತ್ತು, ಶಿಥಿಲವಾಗಿತ್ತು, ತುಂಬಾನೇ ಶಿಥಿಲವಾಗಿತ್ತು. ಅಂದ್ರೆ ಅದನ್ನ ಆಮೇಲೆ 1975 ಇಸ್ವಿ ಒಳಗೆ
ಅದನ್ನ ಪ್ರತಿಷ್ಠಾಪನೆ ಅಂದ್ರೆ ಎಲ್ಲ ಪುನರ್ ಪ್ರತಿಷ್ಠಾಪನೆ ಮಾಡಿದ್ರಾ? ಪುನಃ ಪ್ರತಿಷ್ಠಾಪನೆ ಮಾಡಿದ್ರು. ಅದು ಇದ್ದಾಗೆ ಇತ್ತು, ದೇವಸ್ಥಾನ ಇದ್ದಾಗೆ ಇತ್ತು, ಪುನಃ ಪ್ರತಿಷ್ಠಾಪನೆ ಮಾಡಿದ್ರು ಅದನ್ನ. ಆಗ ರಾಮಕೃಷ್ಣ ಭಟ್ರು ಅಂತ ಹೇಳಿ ಮೈಸೂರಿನ ಅಮೃತೇಶ್ವರ ದೇವಸ್ಥಾನದ ಸ್ಥಾಪಕರವರು, ಅವರೇ ಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು ಅದನ್ನ 75ನೇ ಇಸ್ವಿ ಒಳಗೆ. ಅದಾದ್ಮೇಲೆ ಅದೇ ತರ ಪೂಜೆ ಪುನಸ್ಕಾರಗಳು ನಡೀತಾ ಇತ್ತು. ಕಡೆಗೆ 2000ನೇ ಇಸ್ವಿಲಿ ಮತ್ತೆ ಇದು ಪೂರ್ತಿ ದೇವಸ್ಥಾನನ ಅಂದ್ರೆ ಟ್ರಸ್ಟ್, ಒಂದು ತಿಮ್ಮಪ್ಪಯ್ಯ ಟ್ರಸ್ಟ್ ಅಂತ ಹೇಳಿ ಮಾಡ್ಕೊಂಡ್ರು. ನಮ್ಮ ಮುತ್ತಜ್ಜ ಅವರ ಎಲ್ಲ ಟ್ರಸ್ಟ್ ಗ್ರ್ಯಾಂಡ್ ಫಾದರ್, ಆ ಟ್ರಸ್ಟ್ನವರೇ ಎಲ್ಲರೂ ಅದಕ್ಕೆ ಹಣಗಳನ್ನೆಲ್ಲ ತೊಡಗಿಸಿ ಈ ದೇವಸ್ಥಾನನ ಜೀರ್ಣೋದ್ಧಾರ ಮಾಡಿದ್ರು. ಇಲ್ಲಿ ಊರಿನವರು ಸಹ ಎಲ್ಲ ಸಹಕಾರ ಕೊಟ್ಟು ದೇವಸ್ಥಾನ ಜೀರ್ಣೋದ್ಧಾರ ಮಾಡಿ ಪ್ರತಿ ಶಿವರಾತ್ರಿಯಲ್ಲೂ ಭಾರಿ ಜೋರಾಗಿ ಜಾಗರಣೆ, ಇದು ಪೂಜಾ ಕಾರ್ಯಗಳು ತುಂಬಾ ಜೋರಾಗಿ ನಡೆಯುತ್ತೆ. ಇವತ್ತಿನವರೆಗೂ ಎಲ್ಲ ನಡೆಯುತ್ತೆ. ಸಂಕಷ್ಟ ಚೌತಿ ಪೂಜೆ ನಡೆಯುತ್ತೆ, ಮತ್ತೆ ಶಿವರಾತ್ರಿಯಲ್ಲಿ ನಡೆಯುತ್ತೆ. ಪ್ರತಿದಿನ ಓಂಕಾರೇಶ್ವರಿಗೆ ಪೂಜಾ ಕೈಗಳು ಛೋಟೋಪಚಾರ ಪೂಜೆ ಪ್ರತಿದಿನ ನಡೆಯುತ್ತೆ. ಇದರಲ್ಲಿ ಒಳ್ಳೆ ಇದಿದೆ. ಮತ್ತೆ ಇದಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಮುಂದ್ಗಡೆ ಸ್ವಲ್ಪ ಈ ಅರ್ಚಕರಿಗೆ ಇವರಿಗೆಲ್ಲರಿಗೂ ಒಂದೊಂದು ಸಂಬಳ ಇದು ಕೊಡೋದಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಮಳಿಗೆಗಳನ್ನ ಮಾಡಿಸಿದೀವಿ. ಅದರಿಂದ ಬಂದ ಆದಾಯದಲ್ಲಿ ಅರ್ಚಕರಿಗೆ ಸಂಬಳ ಮತ್ತು ಮೇಂಟೆನೆನ್ಸ್, ಇದಕ್ಕೆ ಮೇಂಟೆನೆನ್ಸ್ಗೋಸ್ಕರ. ಭಕ್ತಾದಿಗಳು ಕಮ್ಮಿನಾ ಹೇಗೆ? ಇದಕ್ಕೆ ಭಕ್ತಾದಿಗಳು ಬೇರೆ ಬರ್ತಾ ಇರ್ತಾರೆ, ಟ್ರಸ್ಟ್ನವರೇ ಜಾಸ್ತಿ. ಇದಕ್ಕೆ ಹೇಗೆ ಅಂದ್ರೆ ಅವ್ರದ್ದೇ ಸ್ವಂತ ಆದಾಗ ಆಯ್ತು ಟ್ರಸ್ಟ್. ಅಲ್ಲ, ಈಗ ನಾನು ಟ್ರಸ್ಟ್ ನವನೇ ಆಗೋಗ್ಬಿಡ್ತೀನಲ್ಲ, ನೀವು ಸೇರ್ಕೊಂಡ ಹಾಗೇನೆ ಅಲ್ವಾ? ಒಂದು ಇದರಿಂದ ಎಲ್ಲ ನಡೀತಾ ಇದೆ. ಇದರಲ್ಲಿ ಏನಂದ್ರೆ ಹುಟ್ಟದಾಗ್ಲಿಂದ ನಾನು ಬೆಟ್ಟದಪುರಕ್ಕೆ ಬಂದಿಲ್ಲ. ಇನಿಷಿಯಲ್ ಮಾತ್ರ ಇಬ್ರು BK ಅಂತ ಹಾಕೊಂಡಿದೀವಿ, ಯಾಕಂದ್ರೆ ಬೆಟ್ಟದಪುರ ಕೃಷ್ಣಮೂರ್ತಿ ಅವ್ರ ಮಗ ಅಂತ ಹೇಳಿ. ಇಲ್ಲಿ ಬನ್ನಿ ಸುಬ್ರಾಯರ, ಇವರು ಬಂದು ಸುಬ್ರಾವ್ ಅಂತ ಹೇಳಿ ತಿಮ್ಮಪ್ಪಯ್ಯನವ್ರಿಗೆ ಸೀತಾರಾಮಯ್ಯ ಅನ್ನೋರು ಫಸ್ಟ್ ಸನ್. ಆ ತಿಮ್ಮಪ್ಪಯ್ಯನಿಗೆ ಇವರು ಅವರ ಸೀತಾರಾಮಯ್ಯನವರ ತಮ್ಮ. ನಾವು ಸೀತಾರಾಮಯ್ಯನವ್ರಿಗೆ ಮೊದಲನೇ ಮಗನಾದಂತ ವಿಶ್ವೇಶ್ವರಯ್ಯನ ಫ್ಯಾಮಿಲಿಗೆ ನಾವು ಸೇರಿದವರು. ಈಗ ನಾವು ಸಂಕೇತಿ ಬ್ರಾಹ್ಮಣರು, ಇದು ಬೇಗಾರಿ ಅನ್ನೋದಕ್ಕೆ ಹೇಗೆ ಬಂತು ನಮ್ಮ ವಂಶಕ್ಕೆ ಹೆಸರು? ಅದನ್ನ ನನಗೊಂಚೂರು ವಿವರಣೆ ಕೊಡಕ್ಕಾಗತ್ತಾ? ಎಲ್ಲಾ ಕೆಲಸನು ಬಿಟ್ಟಿಯಾಗಿ ಮಾಡ್ತಾ ಇದ್ರಂತೆ. ಓಕೆ, ಅದರಿಂದ ಬಿಟ್ಟಿ ಬೇಗಾರಿ ಅಂತಾನೆ ಹೆಸರು ಬಂದಿದ್ದ ಅವಾಗ. ಇದರಿಂದಾನೇ ಬಂದಿದೆ ಬಿಟ್ಟಿ ಬೇಗಾರಿ ಅಂತ ಇದಕ್ಕೆ ಹೆಸರು. ಬೇಗಾರಿ ಫ್ಯಾಮಿಲಿ ಹಾಗೇನೆ ಎಲ್ಲಾನು ಇಂಜಿನಿಯರಿಂಗ್ ಆಗಿ ಓದ್ತಿದ್ರಲ್ಲ, ಎಲ್ಲ ಇಂಜಿನಿಯರಿಂಗ್ ಕೆಲಸಗಳೆಲ್ಲ ಮಾಡ್ತಿದ್ರಲ್ಲ, ಅವಾಗೆಲ್ಲ ಬರೀ ಎಲ್ಲ ಆರಾಮಾಗಿ ಹಾಗೆ ಬಿಟ್ಟಿಯಾಗಿ ಮಾಡೋರು ಅಂತ ಹೇಳ್ತಾ ಇದ್ರು. ಅದರಿಂದ ಬಂತು ಬೇಗಾರಿ ಅಂತ. ಅಲ್ಲ, ನನಗೆ ಬೇರೆ ಇನ್ಫಾರ್ಮೇಶನ್ ಇತ್ತು. ಆಕ್ಚುಲಿ ಸೀತಾರಾಮಯ್ಯನವರೇನೋ ಅಮಲ್ದಾರ್ ಆಗಿದ್ರು ಅಂತ ಕೇಳ್ಪಟ್ಟಿದ್ದೆ ನಾನು. ಅವ್ರು ಯಾವ್ದೋ ಒಂದು ಟ್ಯಾಕ್ಸ್ ಆಕ್ಟ್ ನ ಇಂಪ್ಲಿಮೆಂಟ್ ಮಾಡಿದ್ರಿಂದ ಅದು ಬೇಗಾರಿ ಫ್ಯಾಮಿಲಿ ಅನ್ನೋದಕ್ಕೆ ಏನಾದ್ರು ಒಂದು ರಿಜಿಸ್ಟರ್ ಆಯ್ತು ಅನ್ನೋದು ಒಂದು ಕೇಳ್ಪಟ್ಟಿದ್ದೆ. ಇದು ಆಕ್ಯುರೇಟ್ ಆಗಿ ನನಗೂ ಗೊತ್ತಿಲ್ಲ. ಯಾಕೆಂದ್ರೆ ಇವಾಗ ನಾನೇ ಈ ದೇವಸ್ಥಾನಕ್ಕೆ 5ನೇ 6ನೇ ತಲೆಮಾರಿನವರು, ನಾನು ನಮ್ಮ ಅಣ್ಣ ಎಲ್ಲ ಆಗೋದ್ರಿಂದ ನಮಗೂ ಪರಿಪೂರ್ಣವಾಗಿ ಗೊತ್ತಿಲ್ಲ. ಯಾಕೆ ನಾನೇ ಫಸ್ಟ್ ಟೈಮ್ ಬಂದಿದ್ದೀನಿ ಇಲ್ಲಿ. ಬನ್ನಿ ಕೃಷ್ಣಮೂರ್ತಿಗಳ, ಬನ್ನಿ ಸರ್, ಬನ್ನಿ. ಇವರು ಕೃಷ್ಣಮೂರ್ತಿ ಅಂತ ಹೇಳ್ಬಿಟ್ಟು ಈ ದೇವಸ್ಥಾನಕ್ಕೆ ಅರ್ಚಕರು. ಇವರು ಈ ದೇವಸ್ಥಾನನ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಪೂಜೆ ಪುನಸ್ಕಾರ ಎಲ್ಲ ಮಾಡ್ಕೊಂಡಿದ್ದಾರೆ. ಕೃಷ್ಣಮೂರ್ತಿಗಳೇ, ಈ ದೇವಸ್ಥಾನದಲ್ಲಿ ತಾವು ಅರ್ಚಕರಾಗಿ ಸೇವೆ ಸಲ್ಲಿಸಕ್ಕೆ ಶುರು ಮಾಡಿ ಎಷ್ಟು ವರ್ಷ ಆಯ್ತು? ನಾನು ಇಲ್ಲಿ ಬಂದಾಗ ನನಗೆ ಏನೋ ಗೊತ್ತಿತ್ತಿಲ್ಲ. ಇಲ್ಲಿ ನಂಜುಂಡಯ್ಯನವರು ಅಂತ ಬಂದ್ರು, ಅವರು ಪೂಜೆಯನ್ನ ಮಾಡ್ತಾ ಇದ್ರು. ಅವಾಗ ಕಿಟಿ ನೀನೇ ಹಚ್ಕೊಂಡು ಹೋಗ್ತಾ ಇರು ದೀಪನ ಅಂತ ಹೇಳೋರು. ನನ್ಗೆ ಅವಾಗ ಮಂತ್ರ ಏನು ಗೊತ್ತಿಲ್ಲ, ಅಲ್ಪ ಸ್ವಲ್ಪ ಏನೋ ಕಲ್ತಿದ್ದೆ. ನಮ್ಮ ಗುರುಗಳು ಸ್ವಲ್ಪ ಪ್ರಭಾಶಂಕರ ಅವರು ಸ್ವಲ್ಪ ಹೇಳ್ಕೊಟ್ಟು ಸ್ವಲ್ಪ ಮಂತ್ರವನ್ನು ಕಲ್ತು 7 ವರ್ಷದಿಂದ ಇಲ್ಲಿ ಪೂಜೆನ ಮಾಡ್ತಾ ಇದ್ದೀನಿ. ಎಲ್ಲ ಭಗವಂತನ ಕೃಪಾ ಕಟಾಕ್ಷ. ಈ ದೇವಸ್ಥಾನವು ಎಲ್ಲ ಮೂಲೆ ಗುಂಪಾಗಿತ್ತು. ಈಗ ಅಲ್ಪ ಸ್ವಲ್ಪ ಜನಸಹಾಯದಿಂದ ಈ ದೇವಸ್ಥಾನವನ್ನು ಇಂಪ್ರೂವ್ ಮಾಡ್ತಾ ಇದ್ದೀನಿ. ನೋಡಿ, ಅರಳಿಕಟ್ಟೆನ 25,000 ರೂಪಾಯಿ ಖರ್ಚು ಮಾಡಿ ಈಗ ಒಬ್ಬರು ಮೇಲ್ಗಡೆ KEB ಅವರು ಮಾಡಿಸಿದ್ರು. ಮೇಲ್ಗಡೆ ಲಿಂಗ ಸ್ಥಾಪನೆ ಎಲ್ಲ ಮುರಿದು ಹೋಗಿತ್ತು. ಅದನ್ನು ಈ ಸಿರಿಯಾಳ ಮನೆಯವರೆಲ್ಲ ಸೇರಿಕೊಂಡು 25,000 ರೂಪಾಯಿ ಖರ್ಚು ಮಾಡಿ ಆ ಲಿಂಗನ ಮೇಲ್ಗಡೆ ಲಿಂಗ ಎಲ್ಲ ಮಾಡಿಸಿದ್ರು. ಏನೋ ಎಲ್ಲ ನಾಗಪ್ರತಿಷ್ಠೆ ಅವರು ಹರ್ದೂರ್ ಅವರು ಆ ನಾಗಪ್ರತಿಷ್ಠೆ ಅನ್ನು ಮಾಡಿಸಿದ್ರು. ಎಲ್ಲ ಸೇರಿ ಈ ದೇವಸ್ಥಾನವನ್ನ ಜನಗಳ ಸಹಾಯದಿಂದ ಇಂಪ್ರೂವ್ ಮಾಡ್ತಾ ಇದ್ದೀನಿ. ಇನ್ನೂ ಒಂದು ಮನಸ್ಸಲ್ಲಿದೆ ನಮಗೆ, ಈ ದೇವಸ್ಥಾನಕ್ಕೆ ಒಂದು
ಇದನ್ನ ಟೈಲ್ಸ್ ಮಾಡಿಸ್ಬೇಕು ಅಂತ ನಾನು ಸುಮಾರು ವರ್ಷದಿಂದ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ. ಆದ್ರೂ 25,000 ರೂಪಾಯಿ ಕಲೆಕ್ಷನ್ ಆಗಿದೆ. ಜನಗಳು ಎಲ್ಲ ಕೊಟ್ಟಿದ್ದಾರೆ. ಬ್ಯಾಂಕಲ್ಲಿ, ಕೆನರಾ ಬ್ಯಾಂಕಲ್ಲಿ ಇಟ್ಟಿದ್ದೀನಿ. ನೀವೆಲ್ಲ ಸೇರಿ ಆ ಟೈಲ್ಸನ್ನ ನೀವು ಮಾಡೋ ಅಂತ ನಮ್ಮ ದೇವಸ್ಥಾನಕ್ಕೆ ಮುಂದೆ ಇನ್ನೂ ಅನುಕೂಲ ಆಗಂಗ್ ಮಾಡಿ ಅಂತ ನಿಮ್ಮ ದೇವಸ್ಥಾನಕ್ಕೆ. ನಮ್ಮ ದೇವಸ್ಥಾನ ಅಲ್ಲ, ಅವರು ಸ್ಥಾಪನೆ ಮಾಡಿದ್ದೊಂದು ಖುಷಿ ಇದೆ ಅನ್ನೋದು ಬಿಟ್ರೆ ಇದು ದೇವಸ್ಥಾನ ನೋಡಿ. ಅನ್ನೋದು ಸರ್ವರಿಗೂ ಧನುರ್ಮಾಸ ಪೂಜೆಯಲ್ಲಿ 3 ವರ್ಷದಿಂದ ಕಲೆಕ್ಷನ್ ಆಗಿದೆ 25,000. ಅದನ್ನ ಬ್ಯಾಂಕಲ್ಲಿ ಇಟ್ಟಿದ್ದೀನಿ. ನೀವೆಲ್ಲ ಸೇರ್ಕೊಂಡು ಮುಂದೆ ಅದನ್ನ ಏನು ಗ್ರಾನೈಟ್ ಮಾಡ್ತೀನಿ ಅಂತ ನಮ್ಮ ರವೀಶ್ ಅವರು ಯಾರೋ ಹೇಳಿದ್ದಾರೆ. ಅವರು ಗ್ರಾನೈಟ್ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಕಿಟಿ ಆ ದುಡ್ಡು ಇಟ್ಟಿರು, ಅದನ್ನ ಮುಂದೆ ಅದಕ್ಕೆ ಅನುಕೂಲ ಆಗತ್ತೆ. ಆ ಗ್ರಾನೈಟ್ ಮಾಡ್ಸೋಣ ಶಿವರಾತ್ರಿ ಕಳೆದ ಮೇಲೆ ಅಂತ ಹೇಳಿದ್ದಾರೆ. ಎಲ್ಲ ದೈವ ಅನುಗ್ರಹ, ಅದು ಆ ಭಗವಂತನ ಕೃಪೆ ಏನಾಗಬೇಕು ಅಂತ ಆಗತ್ತೆ. ಅಷ್ಟೇ ನನಗೆ ಗೊತ್ತಿರೋದು. ಪ್ರಭಾಶಂಕರ್ ಸರ್, ಇವಾಗ ನಮ್ಮ ಮುತ್ತಜ್ಜಾದವರು ತಿಮ್ಮಪ್ಪನವರು ಕಾಶಿಯಿಂದ ಈ ಲಿಂಗ ತಂದಿದ್ದು ಅನ್ನೋದು ನಮ್ಮ ತಂದೆಯವರು ಹೇಳ್ತಾ ಇದ್ರು. ಇದ್ರ ಬಗ್ಗೆ ನಿಮಗೇನು ಎಷ್ಟು ಪರಿಚಯ ಇದೆ ಇದ್ರ ಬಗ್ಗೆ ಮಾತಾಡೋದಕ್ಕೆ? ಹೇಗೆ ತಂದಿದ್ದಾರೆ ಅಂತ ನಿಮ್ಗೇನಾರು ಐಡಿಯಾ? ಅದೇ ಹಿಂದೆ ಹಿರಿಯವರೇ ಎಲ್ಲ ಹೇಳ್ತಾ ಇದ್ರು. ಯಾರು ಅಂತಂದ್ರೆ ತಿಮ್ಮಪ್ಪನವರು, ಅಂದ್ರೆ ತಿಮ್ಮಪ್ಪನವರ ಮೊಮ್ಮಗ. ಅದೇ ಇವರ ದೊಡ್ಡಪ್ಪ, ಇವರು ದೊಡ್ಡಪ್ಪ, ಸುಬ್ರಾಯರು ದೊಡ್ಡಪ್ಪ ಅವರು. ಮತ್ತೆ ಇವರ ಚಿಕ್ಕಪ್ಪ ಒಬ್ರು ನರಸಿಂಹಮೂರ್ತಿಗಳು ಅಂತ. ಅವರೇ ಇದಕ್ಕೆಲ್ಲ ತುಂಬಾ ಕಷ್ಟಪಟ್ಟು ಓಡಾಡ್ಕೊಂಡು ಈ ದೇವಸ್ಥಾನ ಮಾಡೋದಕ್ಕೆ ಭಾರಿ ಮುತುವರ್ಜಿ ಮಾಡಿದ್ರು. ಅವರು ನಮ್ಗೆ ಇದೆಲ್ಲ ಕತೆ ಯಾಕೆ ಅಂತಂದ್ರೆ ಆ ಕಾಲದ್ದು ನಮ್ಗೆ ಅದು ಇದಿಲ್ಲ. ಅವ್ರು ಹೇಳಿದ್ದೆಲ್ಲ ನಮಗ್ ಗೊತ್ತು. ಕಾಶಿಯಿಂದ ತಲೆ ಮೇಲೆ ಹೊತ್ಕೊಂಡು ಬಂದ್ರಂತೆ ನಡ್ಕೊಂಡು ಅಲ್ಲಿಂದ. ಅಷ್ಟು ಕಷ್ಟದಿಂದ ತಂದು ಈ ದೇವ್ರನ್ನ ಪ್ರತಿಷ್ಠಾಪನೆ ಮಾಡಿರೋದು. ಭಾರಿ ಸಿದ್ಧಿದೇವ್ರು ಅಂದ್ರೆ ಸಿದ್ಧಿದೇವ್ರು ಕೇಳಿದೀವಿ. ಇಲ್ಲಿ ಎಷ್ಟೋ ಜನ ಬಂದು ಹರಕೆ ಹೊತ್ಕೋತಾರೆ. ಎಲ್ಲಾರ್ಗು ಅವರ ಕಾರ್ಯಗಳು ಆಗಿದೆ. ಇದು ಮತ್ತೆ ನಮ್ದು ಮಲ್ಲಿಕಾರ್ಜುನ ದೇವಸ್ಥಾನ, ಅದು ಮಲ್ಲಿಕಾರ್ಜುನ ಇಲ್ಲಿ ಕೆಳಗೂ ಇದೆ. ಕೆಳಗೂ ದೊಡ್ಡದಾಗಿ ಈಗ ಸ್ಥಾಪನೆ ಮಾಡಿದೀವಿ ಲಿಂಗನ. ಮತ್ತೆ ಕಾಶಿ ವಿಶ್ವನಾಥ, ಅದು ಕಾಶಿಯಿಂದ ಬಂದಿದ್ದು ಆ ದೇವಸ್ಥಾನವೇ. ಅಲ್ಲಿ ಎಲ್ಲ ಇದು ಓಂಕಾರೇಶ್ವರನ ಇದರಲ್ಲಿ ಯಾರು ಏನು ಹರಕೆ ಹೊತ್ತಿರೋದು ಆಗ್ತಾ ಇದೆ. ಎಲ್ಲರಿಗೂ ಅದು ಸಕ್ಸಸ್ ಆಗಿದೆ ಮಾತ್ರ. ಅದನ್ನ ಎಲ್ಲರೂ ಹೇಳ್ತಾರೆ. ಅವರು ಅದನ್ನ ಹೇಳ್ತಾ ಇದ್ರು, ಇದು ಕಾಶಿಯಿಂದ ತಂದಿರೋದು ಭಾರಿ ಅದ್ಭುತವಾದ ಇದು ಅಂತೇಳಿ. ಅದನ್ನ ಯಾವ ಥರ ಬೇರೆ ಲಿಂಗ ದೊಡ್ಡದು ಮಾಡೋದಾಗ್ಲಿ ಚಿಕ್ಕದು ಅದೇನು ಮಾಡಿಲ್ಲ. ಹಿಂದೆ ಏನಿತ್ತು ಅದನ್ನೇ ಪುನಃ ಪ್ರತಿಷ್ಠಾಪನೆ ಮಾಡ್ಕೊಂಡು ಬಂದು ಇದು ಎಲ್ಲ ಇದನ್ನ ಮಾಡಿದ ಜೀರ್ಣೋದ್ಧಾರ ಮಾಡಿದಾಗ್ಲೂ ಅದೇ ದೇವ್ರನ್ನ ಇಟ್ಟು ಪೂಜೆ ಗೀಜೆ ಎಲ್ಲ ಮಾಡ್ತಾ ಇದೀವಿ. ಸಂತೋಷ. ಇದುವರೆಗೂ ತುಂಬಾ ಚೆನ್ನಾಗಿ ನಡೀತಾ ಇದೆ. ಏನಂದ್ರೆ ನಮ್ಮ ಪೂರ್ವಿಕರು ಕಟ್ಟಿರ್ತಕ್ಕಂಥ ದೇವಸ್ಥಾನನ ನೀವೆಲ್ಲ ಅಟ್ಲೀಸ್ಟ್ ಈ ಬೆಟ್ಟದಪುರದಲ್ಲಿ ಎಲ್ಲ ನೋಡ್ಕೊಂಡು ಬಂದಿದ್ರೆ ಬಹಳ ಸಂತೋಷ ಆಯ್ತು. ಈಗ ನಮ್ಮ ಸಂಕೇತಿ ಭಾಷಿಕರಲ್ಲಿ 2 ವಿಧಾನ ಇದೆ. ಒಂದು ಬೆಟ್ಟದಪುರದ ಸಂಕೇತಿ ಅಂತ ಕರೀತಾರೆ, ಒಂದು ಕೌಶಿಕ ಸಂಕೇತಿ ಅಂತ ಕರೀತಾರೆ. ಇದ್ರಲ್ಲಿ ವ್ಯತ್ಯಾಸಗಳೇನಿದು? ಏನಿಲ್ಲ, ಕೌಶಿಕ್ ನಮ್ಮಲ್ಲಿ ಇದು ಸಂಕೋಟೆಯಿಂದ ಇವರು ವಲಸೆ ಬಂದ್ರು. ಸಂಕೋಟೆ ಇರೋದಿಲ್ಲಿ ಕೇರಳದಲ್ಲಿ ಇರೋದು. ಈಗಲೂ ಉಂಟು ಸಂಕೋಟೆ ಗ್ರಾಮ. ಓಕೆ. ಅಲ್ಲಿಂದ ಬಂದ್ರು. ಕೆಲವರು ಇಲ್ಲಿ 300 ಮಕ್ಕಳು ಬೆಟ್ಟದಪುರಕ್ಕೆ ಬಂದು ಸೇರ್ಕೊಂಡ್ಬಿಟ್ರು. ಇನ್ನು ಬಾಕಿ ಇವರೆಲ್ಲ 700 ಮಕ್ಕಳು ಕೌಶಿಕ್ ಸೇರ್ಕೊಂಡ್ರು. ಹಾಸನ್ ಡಿಸ್ಟ್ರಿಕ್ಟ್ ಕೌಶಿಕ. ಓಕೆ. ಹಾಸನ್ ಡಿಸ್ಟ್ರಿಕ್ಟ್ ಅಲ್ಲಿ ಎಲ್ಲಿ ಜಾಸ್ತಿ ಇರೋದು ಇವರು ಕೌಶಿಕರು? ಹಾಸನ್ ಡಿಸ್ಟ್ರಿಕ್ಟ್ ಎಲ್ಲಾ ಕಡೆ ಹಳ್ಳಿಲೂ ಇದಾರೆ ಅವರು. ಬಸವಪಟ್ಟಣ ಎಲ್ಲಾ ಕಡೆನೂ ಇದಾರೆ. ನಮ್ಮ ಮೈಸೂರು ಡಿಸ್ಟ್ರಿಕ್ಟ್ ಲಲ್ಲೂ ಇದಾರೆ. ಆಮೇಲೆ ಅವರು ಛಿದ್ರ ಆಗಿದ್ದು. ಈಗ ನಮ್ಮ ಬೆಟ್ಟದಪುರ ಸಂಕೇತಿಗಳು 300 ಮಕ್ಕಳಿದ್ದು ಎಲ್ಲಾ ಕಡೆಗೂ ಹೋದ್ರು. ಬೆಂಗಳೂರಲ್ಲೇ ಜಾಸ್ತಿ ಇರೋದು. ಈಗ ಬೆಂಗಳೂರು, US ಅಮೆರಿಕಾದಲ್ಲಂತೂ ಸಿಕ್ಕಾಪಟ್ಟೆ ಇದಾರೆ. ಅಲ್ಲಿ ಮೈಸೂರಲ್ಲಿ ಇದಾರೆ. ಹೀಗೆ ಎಲ್ಲ ಇದಾದ್ರು. ನಾನ್ ಕಂಡಂತೆ ಬೆಟ್ಟದಪುರ ಅಂತ ಒಂದು ಬರಿತಾ ಇದ್ದೀನಿ ನಾನು. ಒಳ್ಳೇದು. ಅದರಲ್ಲಿ ನಾನ್ ಕಂಡಾಗೆ ನಮ್ಮ ಸಂಕೇತಿಗಳು 80 ಜನ ಇದ್ರು ನಾನ್ ನೋಡಿದ ಹಾಗೆ. ಒಂದೆರಡು ಭಾಷೆ ಮಾತಾಡಿ, ಸಂಕೇತಿನಲ್ಲಿ ಮಾತಾಡಿದ್ರೆ ಆ ಭಾಷೆ ಹೇಗಿರುತ್ತೆ ಅನ್ನೋ ಜನಕ್ಕೆ ಗೊತ್ತಾಗುತ್ತೆ ಅಂತ. ಸಂಕೇತಿಗೆ ನಂಗೆ 80 ಮಕ್ಕಳು ಇನ್ನೂ ಹಿಂಗೆ ಬೆಟ್ಟದಪುರತ್ಲೆ ಸಂಕೇತಿಗೆ ಹಿಂಗೆ ಯಾರು ಫಂಕ್ಷನ್ ನಡೆದಿಟ್ಟಾಕ ಭಾರಿ ಜೋರಾಯ್ಕು. ಆಮೇಲೆ ಪಿಂಚಿಲೆಲ್ಲ ಛತ್ರೋಗಿತ್ರು ಒಂದು ಹಿಂದಿಲೆ ಹಿಂಗೆ ಅದೊಂದು ಫಂಕ್ಷನ್ ಆಗಣ್ಮಾನಕ್ಳುವೆ ಎಲ್ಲಾರ ಹತ್ಲುವೆ ಒಳ್ಳೆ ಹರಿಯಾಣಿದ್ದೀನಿ. ಅಕ್ಕಪಕ್ಕ ಎಲ್ಲ ಹಾಂಗೆ ಓರೆ ತೆಗೆಲ್ಲ ಪ್ರವೇಶ ಮೇಕಾಗಿಲ್ಲ. ಹಂಗೆ ಪೂರ್ತಿ 10 ಹಾತ್ಲುವೆ ಒಳ್ಳೆ ಹರಿಯಾಣಿದ್ದೀನಿ. ಅಪ್ಪ ಎಲ್ಲರೂ ಬಡಿಸರಿಕೆ ಗಿಡಿಸಿಗೆ 10ಕ್ಕೂ ಕೂಲಿ ಇಲ್ಲ, ಲೇಬರ್ ಇದೇ ಇಲ್ಲ. ಎಲ್ಲ ಸೇರ್ಕೊಂಡು ಒಗ್ಗಟ್ಟಿನೂ ಅವುಗಳೇ ಚಮಿಲ್ಕೊಂಡುನೆ ಅವುಗಳೇ ಎಲ್ಲ. ಸ್ನೇಹಿತರೆ,
ಈಗ ಇದು ಭಾಷೆ ನಿಮ್ಗೆ ಎಷ್ಟು ಚೆನ್ನಾಗಿ ಅರ್ಥ ಆಯ್ತೋ ಅಲ್ಲೋ ನನಗೆ ಗೊತ್ತಿಲ್ಲ. ನಾನು ಸಂಕೇತಿ ಭಾಷೆ ಕಲಿದೆ ಹೋದ್ರು ಅವ್ರು ಏನು ಮಾತಾಡಿದ್ದಾರೆ ಅನ್ನೋದು ನಾನೊಂದು 80 ಭಾಗ ನನಗೆ ಚೆನ್ನಾಗಿ ಅರ್ಥ ಆಯ್ತು. ಏನಂದ್ರೆ ಹಿಂದ್ಗಡೆ ಯಾವುದೇ ಹಿಂದಿನ ಕಾಲದಲ್ಲಿ ಯಾವುದೇ ಒಂದು ಫಂಕ್ಷನ್ ಮಾಡಿದಾಗ ಲೇಬರ್ಸ್ ಆಗ್ಲಿ ಮತ್ತೊಬ್ಬರಾಗ್ಲಿ ಸಿಗ್ತಾ ಇರ್ಲಿಲ್ಲ. ಎಲ್ಲರೂ ಅವ್ರವ್ರ ಮನೆಗಳಲ್ಲೇ ಅಡಿಗೆ ಮಾಡಿಕೊಂಡು ಎಲ್ಲರೂ ಊಟ ಮಾಡೋದಂತ ಒಂದು ಪದ್ಧತಿ ಇತ್ತು. ನಮ್ಮ ಸಂಕೇತಿ ಬ್ರಾಹ್ಮಣರಲ್ಲಿ ಒಂದು ಇದೇನಂದ್ರೆ ವಿಶೇಷತೆ, ಎಲ್ಲರೂ ಮಾತಾಡೋದೇನಂದ್ರೆ ಅಡಿಗೆನ ಚೆನ್ನಾಗಿ ಮಾಡ್ತಾರೆ, ಹೊಟ್ಟೆ ತುಂಬ ವಿಪರೀತ ಬಡಿಸ್ತಾರೆ ಅನ್ನೋದು ಒಂದು ಪ್ರತೀತಿ ಇದೆ ಇದರಲ್ಲಿ ಸಂಕೇತಿ ಭಾಷಿಕರಲ್ಲಿ. ಸೊ ಹೀಗಾಗಿ ನಾನು ನಿಮ್ಗೆ ಆ ಭಾಷೆ ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟು ಅವ್ರ ಕೈನಲ್ಲಿ ನಾನು ಸಂಕೇತಿ ಭಾಷೆ ಈಗ ಕೌಶಿಕ್ ಸಂಕೇತದ ಒಂಚೂರು ಈಗ ಕೌಶಿಕ್ ಸಂಕೇತಿ ಯಾರು ಮಾತಾಡಿದ್ರೆ ಬನ್ನಿ. ಆಮೇಲೆ ನಾಗರಾಜ್ ಅವರೇ, ಇವ್ರ ವ್ಯತ್ಯಾಸನು ಹೇಳ್ಬಿಡ್ತೀನಿ. ಬನ್ನಿ ಸರ್. ಮೆಡಿಕಲ್ ಇದ್ದಾರೆ. ಇವ್ರ ಹೆಸರು ನಾಗರಾಜ್ ಅಂತ ಹೇಳಿ, ಇವರು ಕೌಶಿಕ ಸಂಕೇತಿ ಬ್ರಾಹ್ಮಣರು. ಇವ್ರ ಹೆಸರು ನಾಗರಾಜ್ ಅಂತ ಹೇಳ್ಬಿಟ್ಟು ಇವರು ಇಲ್ಲೇ ಬೆಟ್ಟದಪುರದಲ್ಲಿ ಮೆಡಿಕಲ್ ಸ್ಟೋರ್ ಇಟ್ಕೊಂಡಿದ್ದಾರೆ. ಇವ್ರಿಗೆ ನಾನು ಇಲ್ಲಿ ಬರೋಕ್ಕೂ ಮುಂಚೆ ಸುಮಾರು 10-6 ಸತಿ ಫೋನ್ ಮಾಡಿದ್ದೆ, ಬರ್ತಾ ಇದ್ದೀನಿ ಇವತ್ತು ನನಗೆ ಪ್ರೀತಿಯಿಂದ ಅವ್ರ ಮನೆಯಲ್ಲಿ ಊಟಕ್ಕೆ ಅರೇಂಜ್ ಮಾಡಿದ್ದಾರೆ, ಅವ್ರ ಮನೆಯಲ್ಲೇ ಊಟಕ್ಕೆ ಹೋಗ್ತಾ ಇದ್ದೀನಿ. ಇವರು ಕೌಶಿಕ ಸಂಕೇತಿಗಳು ಅಂತ ಕರೀತಾರೆ ಇವ್ರನ್ನ. ಕೌಶಿಕ ಸಂಕೇತಿ ಮತ್ತೆ ಬೆಟ್ಟದಪುರ ಸಂಕೇತಿ ಇಬ್ರು ಜೊತೆನಲ್ಲಿ ಇದ್ದೀರಾ. ಒಂದಷ್ಟು ಭಾಷೆನಲ್ಲಿ ಏನ್ ಡಿಫ್ರೆನ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದನ್ನ ಹೇಳ್ಬಿಡ್ತೀನಿ. ಫಸ್ಟ್ ಹೇಳ್ಬಿಡಿ. ಈ ನಮ್ಮ ಬೆಟ್ಟದಪುರ ಸಂಕೇತಿಗಳಲ್ಲಿ ಮಾತು ಸ್ವಲ್ಪ ಸೌಮ್ಯವಾಗಿರುತ್ತೆ, ಸ್ಮೂತು. ಅದು ಯಾವ ರೀತಿ ಹೇಳಿ ಯಾವ ರೀತಿ ಸ್ಮೂತ್ ಅಂದ್ರೆ ಹೇಗೆ ಹೇಳಿ, ಎಕ್ಸ್ಪ್ಲೈನ್ ಮಾಡಿ ನನಗೆ. ನಮ್ಮ ಸಂಕೇತಿಗಳೂടെ ಭಾಷೆ ಅಪ್ಪಿಟ್ಟು ಸ್ಮೂತ್ ಆಗಿರಂದಿ ಆಕೆಲ್ಲರೂ ವಾರ್ತೆ ಚಲಾವಣೆ ಓದಪ್ಪ ಮುಂದ್ಯಾ ಉಕ. ಬೆಟ್ಟದಪುರ ಸಂಕೇತಿನಲ್ಲಿ ಭಾಷೆ ಬಂದು ಸ್ಮೂತ್ ಅಂತ. ಅದೇ ಈಗ ಅವ್ರು ಹೇಳಿದ್ರಲ್ಲ, ಏನಪ್ಪ ಬಂದ್ಯಾ ಕೂತ್ಕೋ ಅಂತ ಹೇಳಿ ಸ್ಮೂತ್ ಆಗಿ ಮಾತಾಡಿದ್ರು. ಅದೇ ಕೌಶಿಕ ಸಂಕೇತಿನಲ್ಲಿ ಇದೇ ವರ್ಡ್ಸ್ನ ಅವ್ರ ಬಾಯಿನಲ್ಲೇ ಕೇಳ್ತೀನಿ, ಯಾವ ರೀತಿ ಮಾತಾಡ್ತಾರೆ ಕೇಳ್ತೀನಿ. ಹೇಳಿ ಸರ್, ಹೇಳಿ ಸರ್. ಹಿಂಗೆ ವಾಪ ಹಿಂಗೆ ಉಕಾಕೋ. ಸೊ ದ ಡಿಫರೆನ್ಸ್ ಇಸ್ ಏನಂದ್ರೆ ಸ್ವಲ್ಪ ಅದಂತ ಚೂರು ಹಾರ್ಶ್ ಆಗಿರುತ್ತೆ, ಮತ್ತೆ ವಚನ ಒಂಚೂರು ವ್ಯತ್ಯಾಸ. ಅಂದ್ರೆ ಅವರು ಹೇಳೋದು ಹೇಗೆ ಅಂದ್ರೆ ವಾಪ ವಕಾಕು ಅಂದ್ರೆ ಇವರು ಸೌಮ್ಯ ಕೂತ್ಕೋ ವಕಾಕು ಅಂತ ಇವ್ರು ಹೇಳಿದ್ರು, ಇವರು ವಕಾಕು ಅಂತ ಹೇಳ್ತಾರೆ. ಲಿಟ್ಲ್ ಬಿಟ್ ಏನಂದ್ರೆ ಒಂಚೂರು ರಾಗವಾಗಿ ಮಾತಾಡ್ತಾರೆ. ಕೌಶಿಕ ಸಂಕೇತದಲ್ಲಿ ಹಾರ್ಶ್ ಆಗಿ ಒಂಚೂರು ರಾಗವಾಗಿ ಮಾತಾಡ್ತಾರೆ. ಬೆಟ್ಟದಪುರ ಸಂಕೇತಿಗಳಲ್ಲಿ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಮಾತಾಡ್ತಾರೆ. ಈಗ ನಮ್ಮಲ್ಲಿ ಏನಾಗುತ್ತೆ, ಊಟ ಮಾಡಿದ್ಯಾ ಅಂತ ಕೇಳೋದಕ್ಕೆ ಸಂಕೇತಿ ಭಾಷೆನಲ್ಲಿ ಏನು ಹೇಳ್ತಾರೆ? ಚೂಡಿಯಾಚ. ನೀವು ನಾವು ಚೂಡಿಯಾಚ ಅಂತಾನೆ ಹೇಳೋದು. ಸೊ ದಟ್ ಇಸ್ ದ ಸ್ಮಾಲೆಸ್ಟ್ ಸ್ಮೆಲ್ ಅಲ್ಲ. ಅಂದ್ರೆ ಈಗ ಪ್ರೀತಿ ಮಾಡೋದು ಅಂದ್ರೆ ಹೇಗೆ, ಏನ್ ಕೇಳ್ತೀರಾ ನೀವು? ಲವ್ ಮಾಡ್ತಾ ಇದೀನಿ ಅಂತ ಹೇಳೋದಕ್ಕೆ ಸಂಕೇತಿ ಭಾಷೆನಲ್ಲಿ ಏನ್ ಹೇಳ್ತೀರಾ? ಅಲ್ಲಲ್ಲ, ನೀವು ಅದ್ರಲ್ಲಿ ಹೇಳಿ, ಸಂಕೇತಿನಲ್ಲಿ ಹೇಳಿ. ಪ್ರೀತಿ ಪಣ್ಣಾಂಡ್ರಾಂದಿ. ಪ್ರೀತಿ ಪಣ್ಣಾಂಡ್ರಾಂದಿ. ಇದು ನೀವು ಪ್ರೀತಿ ಪ್ಯಾಂಡ್ರಾಂದಿ. ಓಕೆ. ಇದ್ರಲ್ಲಿ ಏನ ಅದೇ ಅಲ್ಪ ಸ್ವಲ್ಪ ಡಿಫ್ರೆನ್ಸ್ ಅಲ್ಲಿ ಈ ಭಾಷೆಗಳಲ್ಲಿದೆ. ಈ ಭಾಷೆನಲ್ಲಿ ಒಂದು ವಿಶಿಷ್ಟ ಏನಂದ್ರೆ ಮ್ಯಾಕ್ಸಿಮಮ್ ಸಂಕೇತಿ ತಮಿಳ್ ಅಯ್ಯರ್. ಅಂದ್ರೆ ಈಗ ನಮ್ಮಲ್ಲಿ ಏನಾಗುತ್ತೆ, ತಮಿಳ್ನಾಡಲ್ಲಿ ಅಯ್ಯರ್ ಅಂತ ಹೇಳ್ತಾರೆ. ಈ ಅಯ್ಯರ್ಗೂ ಮತ್ತೆ ಈ ಸಂಕೇತಿಗಳಿಗೂ ತುಂಬಾ ವ್ಯತ್ಯಾಸ ಏನಿಲ್ಲ. ಎರಡೂ ಬಂದು ಸ್ಮಾರ್ಥ ಬ್ರಾಹ್ಮಣರುಗಳೇ, ಎಲ್ಲರೂ ಶಂಕರಾಚಾರ್ಯನ ಅನುವಾಯಿಗಳೇ, ಎಲ್ಲರೂ ವಿಭೂತಿ ಇಟ್ಕೊಂಡು ಮಠಕ್ಕೆ ಹೋಗೋರೆ. ಸೊ ಎಲ್ಲೋ ಭಾಷೆಗಳಲ್ಲಿ ಒಂದಷ್ಟು ವ್ಯತ್ಯಾಸಗಳು ಬಿಟ್ಬಿಟ್ರೆ ಈ ಭಾಷೆನಲ್ಲಿ ಮ್ಯಾಕ್ಸಿಮಮ್ ಸಂಕೇತಿ ಭಾಷೆನಲ್ಲಿ ಸಂಸ್ಕೃತ ಮಿಕ್ಸ್ ಆಗಿರ್ತದೆ. ಅಲ್ಲಲ್ಲಿ ಒಂದೊಂದು ಇಂಗ್ಲಿಷ್ ಬರ್ತದೆ, ಇದು ಹಿಂದಿ ಬರುತ್ತೆ. ಹೆಂಗೆ ಅಂದ್ರೆ ಅವ್ರ ಬಡ ಸಾಪೋಡು ಅಂತ ಕರೀತಾರೆ. ಅವ್ರ ಬಡ ಅಂದ್ರೆ ಏನದು? ಬಡ ಅಂದ್ರೆ ಹಿಂದಿನಲ್ಲಿ ದೊಡ್ಡದು ಅಂತ. ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ ಸ್ವಲ್ಪ ಹಾಕು, ಸ್ವಲ್ಪ ಅನ್ನೋದಕ್ಕೆ ಅವ್ರ ಬಡ ಸಾಪೋಡು ಅಂತ ಕೇಳ್ತಾರೆ ಈ ಸಂಕೇತಿ ಭಾಷೆಗಳಲ್ಲಿ. ಇಷ್ಟೊತ್ತು ಈ ಭಾಷೆಗಳ ಬಗ್ಗೆ ಚರ್ಚೆ ಆಯ್ತು. ಈಗ ಬನ್ನಿ, ನಮ್ಮ ಮುತ್ತಜ್ಜ ಸ್ಥಾಪನೆ ಮಾಡಿರತಕ್ಕಂಥ ಓಂಕಾರೇಶ್ವರನ ಒಂದಷ್ಟು ತೋರಿಸ್ತೀನಿ. ಅದ್ರ ಬಗ್ಗೆನೂ ತಾವು ಬಂದು ಎಕ್ಸ್ಪ್ಲೈನ್ ಮಾಡಿ ಸರ್. ಒಳಗೆ ಬನ್ನಿ ಸರ್. ಹಾಗೆ ಬನ್ನಿ. ಅಲ್ಲಿ ಓಂಕಾರೇಶ್ವರನ ನಮ್ಮ ಮುತ್ತಜ್ಜ ಅವರ ತಂದೆ ತಿಮ್ಮಪ್ಪಯ್ಯ ಅನ್ನೋರು ಸ್ಥಾಪನೆ ಮಾಡಿರೋದು. ಇವತ್ತಿಗೆ ನನ್ನ ಜನರೇಷನ್ ಲೆಕ್ಕ ಹಾಕೊಂಡ್ರೆ ನಾನು ಆಲ್ಮೋಸ್ಟ್ 5ನೇ ಜನರೇಷನ್ ಆಗ್ತೀನಿ. ಒಂದು ತಿಮ್ಮಪ್ಪಯ್ಯ, ಸೀತಾರಾಮಯ್ಯ, ವಿಶ್ವೇಶ್ವರಯ್ಯ, ಕೃಷ್ಣಮೂರ್ತಿ, ಗುರುದತ್ತು, ಜಯಸಿಂಹ. ಅಂದ್ರೆ ನಾವು ಇಬ್ರು ಸೇರಿದ್ರೆ 5ನೇ ತಲೆಮಾರಿಗೆ ಬರ್ತೀವಿ. ಈ ಓಂಕಾರೇಶ್ವರನ ನೇಪಾಳಿಂದ ತಲೆ ಮೇಲೆ ಹೊತ್ಕೊಂಡು ತಂದ್ರು, ಕಾಶಿಯಿಂದ ತಗೊಂಬಂದ್ರು ಅಂತ ಹೇಳುತ್ತೆ. ಇನ್ನೊಂದು ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡೋದು ಮರ್ತ್ಬಿಟ್ಟೆ.
ಸಂಕೇತಿಗಳಲ್ಲಿ ಏನಂದ್ರೆ ಎಲ್ಲರೂ ಒಂದಲ್ಲ ಒಂದು ರೀತಿ ಕಲೆನಲ್ಲಿ ವಿದ್ವತ್ನ ಪಡೆದಂತ ಒಂದು ಫ್ಯಾಮಿಲಿ ನಮ್ಮ ಸಂಕೇತಿ ಭಾಷಿಕರಲ್ಲಿ ಇರ್ತಕ್ಕಂಥದ್ದು. ಸಂಗೀತದಲ್ಲಾಗ್ಬೋದು, ಕಲೆನಲ್ಲಿ ಯಾವ ರೀತಿ ಬೇಕಾದ್ರೆ ಆಗ್ಬೋದು. ಯಾಕೆಂದ್ರೆ ನಮ್ಮ ಚಿಕ್ಕ ತಾತ ಅಂದ್ರೆ ವಿಶ್ವೇಶ್ವರಯ್ಯನವರ ತಮ್ಮ ಗಂಗಾಧರಯ್ಯ ನೇಪಾಳ ಮಹಾರಾಜರಿಗೆ ಸಂಗೀತ ಹೇಳ್ಕೊಡಕ್ ಆವತ್ತಿನ ಕಾಲದಲ್ಲಿ ನೇಪಾಳಕ್ಕೆ ಹೋಗಿದ್ರಂತೆ, ಈ ಬೆಟ್ಟದಪುರದಿಂದ ಅಲ್ಲಿಗೆ. ಇದೆಲ್ಲವೋ ಅಂತೆ ಕಂತೆನಲ್ಲಿ ನಮ್ಗೆ ಗೊತ್ತಿರೋದ್ರಿಂದ ನನಗೆ ಗೊತ್ತಿರೋ ಅಷ್ಟನ್ನ ಹೇಳ್ತೀನಿ. ಪ್ರಭಾಶಂಕರ್ ಸರ್, ತಾವು ಈ ಕಡೆ ಬನ್ನಿ. ಇನ್ನು ಏನಾದರೂ ಈ ದೇವಸ್ಥಾನದ ಬಗ್ಗೆ ಹೇಳೋದಿತ್ತು ಅಂದರೆ ದಯವಿಟ್ಟು ನಮ್ಮ ವೀಕ್ಷಕರಿಗೆ ಹೇಳಿ. ಇಲ್ಲಿ ಏನೇನು ಇದೆ ಅಂತ ತಾವೇ ಎಕ್ಸ್ಪ್ಲೈನ್ ಮಾಡಬೇಕು. ಇದೇನೋ ಓಂಕಾರೇಶ್ವರ ಅಂತ ಹೇಳಿದ್ರಿ. ಇದು ಓಂಕಾರೇಶ್ವರ. ಇದು ಕಾಶಿಯಿಂದ ಲಿಂಗ ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿರೋದವರು ಹಿಂದವರು. ಸರಿ, ಅದಾದ್ಮೇಲೆ ಈಗ 2000ನೇ ಇಸ್ವಿ ಒಳಗೆ ನಮ್ಮ ಇದಕ್ಕೆ ಅಮ್ಮನ ದೇವಸ್ಥಾನ ಇರಲಿಲ್ಲ, ಪಾರ್ವತಿ ಇರಲಿಲ್ಲ. ಅದಕ್ಕೆ ಬನ್ನಿ, ಇಲ್ಲಿ ಅನ್ನಪೂರ್ಣೇಶ್ವರಿ ಇದು 2000 ಇಸ್ವಿನಲ್ಲಿ ಪ್ರತಿಷ್ಠಾಪನೆ ಆಯ್ತು. 2000ನೇ ಇಸ್ವಿಲಿ ಇದನ್ನ ಪ್ರತಿಷ್ಠಾಪನೆ ಮಾಡಿದ್ರು. ಇದು ಹಿಂದೂಪುರದ ಹತ್ರ ಯಾವುದು ಅದು, ಅಲ್ಲಿಂದ ತಂದು ಪ್ರತಿಷ್ಠಾಪನೆ ಮಾಡಿದ್ದು. ಇದಾದ್ಮೇಲೆ ಅದೇ ಟೈಮಲ್ಲಿ ಅದಕ್ಕೊಂದ್ಸಲ ಗಣಪತಿ ದೇವಸ್ಥಾನ, ಈ ಗಣಪತಿನೂ ಅಲ್ಲಿಂದಲೇ ತಂದು ಇದನ್ನು ಪ್ರತಿಷ್ಠಾಪನೆ ಮಾಡೋದು. ಮತ್ತು ನಮ್ಮ ಇವ್ರ ಫ್ಯಾಮಿಲಿಯವರೇ ಆದ್ರಂತ ಬಾಲಸುಬ್ರಹ್ಮಣ್ಯಂ ಅಂತ, ಅಂದರೆ ಸುಬ್ರಾಯರ ಚಿಕ್ಕಪ್ಪನ ಮಗ ಬಾಲಸುಬ್ರಹ್ಮಣ್ಯಂ ಅಂತ, ಅವರು ಈ ಷಣ್ಮುಖನ್ನ ತಂದು ಅವರು ಪ್ರತಿಷ್ಠಾಪನೆ ಮಾಡಿದ್ರು. ಇದನ್ನ ಇಲ್ಲಿ ಷಣ್ಮುಖ ಇದೆ, ಸುಬ್ರಹ್ಮಣ್ಯೇಶ್ವರ ಪ್ರತಿಷ್ಠಾಪನೆ ಮಾಡಿಸಿದ್ರು. ಮತ್ತು ಹಾಗೇನೆ ಅದೇ ಟೈಮಲ್ಲಿ ನವಗ್ರಹ ಇರಲಿಲ್ಲ. ಇಲ್ಲಿ ಬಂದು ಜನಗಳಿಗೆಲ್ಲ ನವಗ್ರಹ ಬೇಕಾಗಿತ್ತು ಸೇವೆ ಮಾಡೋದಕ್ಕೆ. ಅಲ್ಲಿ ನವಗ್ರಹನೂ ಸಹ ಪ್ರತಿಷ್ಠಾಪನೆ ಮಾಡಿ ಅದನ್ನು ಸಹ ಈಗ ಪೂಜೆಗಳು ನಡೀತಾ ಇದೆ. ಅದಕ್ಕೆ ಭಕ್ತಾದಿಗಳು ತುಂಬ ಜನ ಬರ್ತಾರೆ, ಬಂದು ನವಗ್ರಹಗಳಿಗೆಲ್ಲ ಪೂಜೆ ಮಾಡಿಸ್ತಾರೆ. ಅದಾದಮೇಲೆ ನಮ್ಮ ಇಲ್ಲಿ ಏನಾಗಿದೆ ಅಂತಂದರೆ, ಕೆಲವೆಲ್ಲ ಈ ಮಕ್ಕಳಾಗದೇ ಇರೋರಿಗೆ ಮತ್ತು ಯಾವ್ಯಾವ್ದಾದ್ರು ದೋಷಗಳಿರುತ್ತೆ. ಅಂಥ ದೋಷ ಇದ್ದರೆ ಈ ಅರಳಿ ಮರದಲ್ಲಿ ನಾಗ ಪ್ರತಿಷ್ಠಾಪನೆ ಆಗಿರೋ ಅರಳಿ ಮರ ಆಗಬೇಕು. ಈ ಸುತ್ತಲ್ಲಿ ಎಲ್ಲೂ ಇಲ್ಲ. ಇದನ್ನು ಹೇಗೆ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ನು. ನಮ್ಮ ಈ ಸುತ್ತಲ್ಲಿ ಎಲ್ಲೂ ಇಲ್ಲ. ಅದು ಕಡೆಗೆ ಒಬ್ಬರು ಹರಿದೂರವರು ಕಂಡಕ್ಟ್ರು, ಅವರು ಏನೇನೋ ಇದು ಮಾಡ್ಕೊಂಡು ಬಂದರು. ನಾನು ಈ ಶಾಸ್ತ್ರ ಸಂಬಂಧನೂ ಸ್ವಲ್ಪ ಇಟ್ಕೊಂಡಿದ್ದೀನಿ. ಅವ್ರಿಗೆಲ್ಲ ಹೇಳಿದೆ ಈ ಥರ ಮಾಡೋದು ನಿಮಗೂ ಒಳ್ಳೇದಾಗುತ್ತೆ ಅಂತ. ಕಡೆಗೆ ಅವರು ನಾಗ ಪ್ರತಿಷ್ಠೆನ ಈಗ 2 ವರ್ಷದಲ್ಲಿ ನಾಗ ಪ್ರತಿಷ್ಠಾಪನೆಯನ್ನು ಮಾಡಿದ್ರು ಅರಳಿ ಮರದಲ್ಲಿ. ಆ ನಾಗ ಪ್ರತಿಷ್ಠೆ ಮಾಡಿದ್ಮೇಲೆ ಜನಗಳಿಗೆ ತುಂಬಾ ಅನುಕೂಲ ಆಗಿ ಎಲ್ಲರೂ ಬಂದು ಅದಕ್ಕೆ ಪ್ರದಕ್ಷಿಣೆ ಇದು ಎಲ್ಲ ಮಾಡ್ತಾರೆ. ಎಲ್ಲರ ಇಷ್ಟಾರ್ಥಗಳು ನೆರವೇರಿದೆ ಇದುವರೆಗೂ. ತುಂಬ ಚೆನ್ನಾಗಿ ಇದಾಗಿದೆ. ದೇವರು ಸಹ ತುಂಬ ಸಿದ್ಧಿ ದೇವರಾದ್ರಿಂದ ಎಲ್ಲರೂ ಇದಕ್ಕೆ ಹರಕೆ ಹೊತ್ಕೋತಾರೆ. ಎಲ್ಲ ಅನುಕೂಲ ಆಗ್ತಾ ಇದೆ ಇದುವರೆಗೂ. ಇವರ ಹೆಸರು ಸೇತುರಾಮ್ ಅಂತ ಹೇಳ್ಬಿಟ್ಟು, ಇವರು ಈ ಬೆಟ್ಟದಪುರದಲ್ಲಿ ಇರ್ತಕ್ಕಂಥ ಹಿರಿಯ ನಾಗರಿಕರು. ಸೇತುರಾಮಯ್ಯ ಸರ್, ತಾವು ಈ ದೇವಸ್ಥಾನಕ್ಕೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ತಾವು ಬೆಟ್ಟದಪುರದಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ? ನಾನು ಸುಮಾರು 60-70 ವರ್ಷದಿಂದ ಇಲ್ಲೇ ಇದ್ದೀನಿ. 60-70 ವರ್ಷದಿಂದ ಇಲ್ಲೇ ಇದ್ದೀರಾ? ಸೊ ಈಗ ತಮಗೆ ವಯಸ್ಸೆಷ್ಟು? 92 ವಯಸ್ಸು. ನೋಡಿ ಸ್ನೇಹಿತರೆ, 92 ವರ್ಷ. ಇವತ್ತು ಪಾಪ ಅವ್ರು ಎಷ್ಟು ಆಕ್ಟಿವ್ ಆಗಿ ನಾವು ಬಂದಿದ್ದೀವಿ ಅಂತ ಹೇಳಿ ನಮಗೋಸ್ಕರ ಅವರು ಬಂದಿದ್ದಾರೆ. ನಿಮಗೆ ಈ ದೇವಸ್ಥಾನ ಎಷ್ಟು ವರ್ಷದಿಂದ ಪರಿಚಯ, ಸ್ಥಾಪನೆ ಮಾಡಿದ್ದು ಹೇಗೆ, ಏನು ಎತ್ತಂತ ತಮಗೇನಾದ್ರೂ ಗೊತ್ತಾ? ಸುಮಾರು ಅಷ್ಟು ಜ್ಞಾಪಕ ಇಲ್ಲ ಅಂದ್ರೆ ಇದು ಮಾಡಿ. ನಿಮ್ಗೇನ್ ಗೊತ್ತಿದೆ ಹೇಳಿ ದೇವಸ್ಥಾನದ ಬಗ್ಗೆ? ಗೊತ್ತು ಚಲೋ. ಇದು ನಾವು ನೋಡಿದ್ದಾಗೆ ಇಲ್ಲಿ ತಿಮ್ಮಪ್ಪಯ್ಯನವರು ಬರ್ತಾ ಇದ್ರು, ಎಲ್ಲ ಬಂದು ಇದು ಮಾಡ್ತಾ ಇದ್ರು. ಶಿವರಾತ್ರಿ ಇದು ಬಾಕಿ ಎಲ್ಲ ಕೆಲಸಗಳೆಲ್ಲ ಮಾಡ್ತಾ ಇದ್ರು. ಫಂಕ್ಷನ್ಗಳು ಎಲ್ಲ ಚೆನ್ನಾಗಿ ನಡೀತಾ ಇತ್ತು. ಮನೆಯೂ ಒಂದಿದೆ ನಮ್ಮ ಬೇದಿಗೂರಲ್ಲಿ. ನಿಮ್ಮ ಅಜ್ಜ BK ನಾರಾಯಣ ಸ್ವಾಮಿಗಳು, ತಿಮ್ಮಪ್ಪಯ್ಯನವ್ರ ತಂದೆ, ಅವರು ಇಲ್ಲೇ ಇದು ಮಾಡ್ತಾ ಇದ್ರು. PK ನಾರಾಯಣ ಸ್ವಾಮಿಗಳು ಅಂತ ತಿಮ್ಮಪ್ಪಯ್ಯನವರ ಅಕ್ಕನ ಮಗ, ಅವರೇ ನಿಂತ್ಕೊಂಡು ಇದೆಲ್ಲ ದೇವಸ್ಥಾನ ಎಲ್ಲ ಇಂಪ್ರೂವ್ ಮಾಡಿ ಎಲ್ಲ ಕಂಪ್ಲೀಟ್ ಮಾಡಿ ಇದು ಮಾಡ್ತಾಯಿದ್ರು. ಈಗ ಅವ್ರು ಹೋದ್ಮೇಲೆ ಆಮೇಲೆ ನನ್ನ ತಮ್ಮ ನಿಂತ್ಕೊಂಡು ಎಲ್ಲದಕ್ಕೂ ಬೇಕಾದಕ್ಕೆಲ್ಲ ಇದು ಮಾಡಿ ಏರ್ಪಾಡು ಮಾಡಿ ಎಲ್ಲ ಸಲೀಸಾಗಿ ನಡ್ಕೊಂಡು ಹೋಗ್ತಾ ಇದೆ. ಆಮೇಲೆ ಇವರು ರವಿ, ಇವರ ಅಣ್ಣ ರವಿ ಬಂದು ಈಗೆಲ್ಲ ಇಂಪ್ರೂವ್ ಮಾಡ್ಕೊಂಡು ಮಾಮೂಲು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಏನೋ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಗೊತ್ತಾಯ್ತಾ? ಈಗ ಭಾಳ ಶಿಥಿಲವಾಗಿತ್ತು ಇದು, ಹಿಂದೆ ಏನೂ ಇರಲಿಲ್ಲ. ಈಗ ಭಾಳ ಡೆವಲಪ್ ಆಗಿ ಈಗೆಲ್ಲ ಪೂರ್ತಿ ಎಲ್ಲ ಇದು ಮಾಡಿ PK ನಾಡ್ಸ್ಕೊಂಡಿದ್ದು ಅವರೇ ನಿಂತ್ಕೊಂಡು ಎಲ್ಲ ಮಾಡಿ ಇವರೆಲ್ಲ ಸಪೋರ್ಟ್ ಮಾಡಿ ಎಲ್ಲ ಇದು ಮಾಡ್ಕೊಂಡು ಮಾಡಿ ಸಲೀಸಾಗಿ ನಡೀತಾ ಇದೆ ಈಗ.